ಬೆಚ್ಚನೆಯ ಮನೆಯಾಗಿ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯನ್ನು ಅರಿವ ಸತಿಯಾಗೆ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸರ್ವಜ್ಞನ ಈ ತ್ರಿಪದಿಯು ಮನುಷ್ಯನ ಲೌಕಿಕ ಸುಖದ ಪರಮಾವಧಿಯನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ಈ ವಚನದ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಬೆಚ್ಚನೆಯ ಮನೆಯಾಗಿ. ಇಲ್ಲಿ ಬೆಚ್ಚನೆಯ ಮನೆ ಎಂದರೆ ಕೇವಲ ತಾಪಮಾನದ ಬಗ್ಗೆಯಲ್ಲ. ಅದು ಪ್ರೀತಿ, ಭದ್ರತೆ ಮತ್ತು ನೆಮ್ಮದಿಯ ಸಂಕೇತ. ದಿನದ ಆಯಾಸದ ನಂತರ ಮನುಷ್ಯ ವಿಶ್ರಾಂತಿ ಪಡೆಯಲು ಬಯಸುವ ತಾಣವದು. ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿ ಇದ್ದರೆ ಮಾತ್ರ ಅದು ಬೆಚ್ಚಗೆ ಇರಲು ಸಾಧ್ಯ. ಇದು ಮನುಷ್ಯನ ಮೂಲಭೂತ ಅವಶ್ಯಕತೆಯಾದ ಆಶ್ರಯದ ಮಹತ್ವವನ್ನು ಸಾರುತ್ತದೆ. ವೆಚ್ಚಕ್ಕೆ ಹೊನ್ನಾಗಿ. ಜೀವನ ನಡೆಸಲು ಹಣ ಅಥವಾ ಸಂಪತ್ತು ಅತ್ಯಗತ್ಯ. ಆದರೆ ಇಲ್ಲಿ ಸರ್ವಜ್ಞ ರಾಶಿ ರಾಶಿ ಹಣ ಎನ್ನುವ ಬದಲು ವೆಚ್ಚಕ್ಕೆ ಹೊನ್ನಾಗಿ ಎನ್ನುತ್ತಾನೆ. ಅಂದರೆ ಅಗತ್ಯವಿರುವಾಗ ಕೈಯಲ್ಲಿ ಹಣವಿರಬೇಕು. ಸಾಲದ ಬಾಧೆ ಇಲ್ಲದೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಷ್ಟು ಆರ್ಥಿಕ ಸಬಲತೆ ಇದ್ದರೆ ಜೀವನ ಸುಗಮವಾಗಿರುತ್ತದೆ. ಇದು ಮನುಷ್ಯನ ಆರ್ಥಿಕ ಭದ್ರತೆಯನ್ನು ಸೂಚಿಸುತ್ತದೆ. ಇಚ್ಛೆಯನ್ನು ಅರಿವ ಸತಿಯಾಗೆ. ಒಂದು ಸುಂದರ ಸಂಸಾರಕ್ಕೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಬಹಳ ಮುಖ್ಯ. ಮನಸ್ಸಿನ ಇಚ್ಛೆಯನ್ನು ಹೇಳದೆಯೇ ಅರ್ಥ ಮಾಡಿಕೊಳ್ಳುವ ಸಂಗಾತಿ ದೊರೆತರೆ ಅಲ್ಲಿ ಕಲಹಕ್ಕೆ ಜಾಗವಿರುವುದಿಲ್ಲ. ಸಂಸಾರದಲ್ಲಿ ಸಾಮರಸ್ಯ ಮತ್ತು ಹೊಂದಾಣಿಕೆ ಇದ್ದರೆ ಅರ್ಧ ಜೀವನ ಸಾರ್ಥಕವಾದಂತೆ. ಇದು ಭಾವನಾತ್ಮಕ ಬೆಂಬಲವನ್ನು ಪ್ರತಿನಿಧಿಸುತ್ತದೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. 3 ಸುಖಗಳು ಅಂದರೆ ಉತ್ತಮ ಮನೆ, ಅಗತ್ಯಕ್ಕೆ ತಕ್ಕ ಹಣ ಮತ್ತು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಯಾರಿಗೆ ಲಭಿಸುತ್ತವೆಯೋ ಅವರ ಪಾಲಿಗೆ ಅವರ ಮನೆಯೇ ಪರಮಸುಖದ ತಾಣ. ಅಂತಹ ವ್ಯಕ್ತಿಗೆ ಸತ್ತ ಮೇಲೆ ಸಿಗುವ ಸ್ವರ್ಗದ ಹಂಬಲ ಇರುವುದಿಲ್ಲ. ಅಂತಹ ಸುಖದ ಮುಂದೆ ದೇವಲೋಕದ ಸ್ವರ್ಗವೂ ನಗಣ್ಯ. ಅಂತಹ ಸ್ವರ್ಗಕ್ಕೆ ಬೆಂಕಿ ಬಿದ್ದರೂ ಚಿಂತೆಯಿಲ್ಲ, ನನ್ನ ಬದುಕು ಇಲ್ಲೇ ಸಾರ್ಥಕ ಎನ್ನುವುದು ಸರ್ವಜ್ಞನ ಕ್ರಾಂತಿಕಾರಿ ಮತ್ತು ವಾಸ್ತವಿಕ ನಿಲುವು. ಸರ್ವಜ್ಞ ಇಲ್ಲಿ ಪಾರಲೌಕಿಕ ಅಂದರೆ ಸತ್ತ ನಂತರದ ಸುಖಕ್ಕಿಂತ ಐಹಿಕ ಅಂದರೆ ಬದುಕಿರುವಾಗ ಪಡೆಯುವ ಸುಖಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾನೆ. ನೆಮ್ಮದಿಯ ಮನೆ, ಅಗ್ಗದ ಆರ್ಥಿಕ ಸ್ವತಂತ್ರ ಮತ್ತು ಪ್ರೀತಿಯ ಸಂಸಾರವಿದ್ದರೆ ಈ ಭೂಮಿಯೇ ಸ್ವರ್ಗಕ್ಕಿಂತ ಮಿಗಿಲು ಎಂಬುದು ಈ ವಚನದ ಸಾರಾಂಶ.